ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿವೇಶನ ನಿರ್ಮಾಣದಲ್ಲಿ ದಲಿತರಿಗೆ ಅನ್ಯಾಯದ ಆರೋಪ. ಅಧಿಕಾರಿಗಳ ವಿರುದ್ಧ ಕೆಂಪದೇನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ. ಸವರ್ಣೀಯರಿಗೆ ಒಂದು ನ್ಯಾಯ, ದಲಿತರಿಗೆ ಮತ್ತೊಂದು ನ್ಯಾಯ ಅಂತ ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿಯಲ್ಲಿ ಈ ಘಟನೆ ಆಯಿತು. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರಿ ಸರ್ವೆ ನಂಬರ್ 85ರಲ್ಲಿ ಮನೆ ನಿರ್ಮಾಣ ಮಾಡಿರುವಂಥ ಬಲಾಢ್ಯರು ಸರ್ವೆ ನಂಬರ್ 85ರಲ್ಲಿರುವ ಸುಮಾರು 56 ಎಕರೆ ಸರ್ಕಾರಿ ಜಮೀನಿದು. ಆ 56 ಎಕರೆಯಲ್ಲಿ 10 ಎಕರೆ ಜಮೀನು ನಮ್ಮದೇ ಅಂತ ಚಿಮುಲ್ ನಿರ್ದೇಶಕ ಔಲಪ್ಪ ಅನ್ನೋರು ಬೆದರಿಸಿದಾರಂತೆ. ದಲಿತರನ್ನ ಬೆದರಿಸಿ ಸರ್ಕಾರಿ ಜಮೀನಿನಲ್ಲಿ ಅವರ ಭಾವಮೈದನಿಗೆ ಮನೆ ನಿರ್ಮಾಣ ಮಾಡಿದ್ದಾರೆ ಔಲಪ್ಪ. ಸರ್ಕಾರಿ ಜಮೀನು ಸವರ್ಣೀಯರಿಗೆ ಮಾತ್ರ ಸೇರಿಲ್ಲ, ನಮಗೂ ಕೂಡ ಸೇರಿದೆ ಅಂತ ದಲಿತರು ವಾದ ಮಾಡಿರೋದು. ಹೀಗಾಗಿ ಸವರ್ಣೀಯರು ಮನೆ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಸಹಕರಿಸಿ ದಲಿತರು ಮನೆ ನಿರ್ಮಾಣ ಮಾಡಿಕೊಳ್ಳುವ ವೇಳೆ ಅಡ್ಡಪಡಿಸಿದ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ದಲಿತರು ಹೊರಹಾಕಿದ್ದಾರೆ. ಜಾತಿ ತಾರತಮ್ಯ ಮಾಡಿರುವಂಥ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಸ್ಥಳದಲ್ಲಿ ಅಧಿಕಾರಿಗಳು ಮತ್ತು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಪೊಲೀಸರೆಲ್ಲ ಭೇಟಿ ಕೊಟ್ಟರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಹಂಬಾಸದುರ್ಗ ಹೋಬಳಿ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 85ರಲ್ಲಿ 50 ಎಕರೆ 19 ಗುಂಟೆ ಸರ್ಕಾರಿ ಬಂಜರು ಭೂಮಿ ಇದೆ. ಇದರಲ್ಲಿ ಸಾರ್ವಜನಿಕರೆಲ್ಲ ಮನೆಗಳು ಮತ್ತು ಸಾಗುವಳಿಯನ್ನು ಈ ಜಮೀನಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ದಲಿತರಿಗೆ ಇಲ್ಲಿ ಮನೆಗಳಿಲ್ಲದ ಕಾರಣ, ನಿವೇಶನ ಇಲ್ಲದ ಕಾರಣ ನಾರಾಯಣಸ್ವಾಮಿ, ಆಂಜನಪ್ಪ, ದ್ವಾರಕೀಶು ಇನ್ನೂ ಇತರರು ಇಲ್ಲಿ ಮನೆಗಳು ಕಟ್ಕೊಳ್ಳಿಕ್ಕೆ ಪಾಯಗಳು ಹಾಕ್ಕೊಂಡು ಮನೆ ಕಟ್ತಾ ಇದ್ದಾರೆ. ಆದರೆ ಇಲ್ಲಿನ ಊರಿನ ಮುಖಂಡರಾದಂಥ ಔಲಪ್ಪನವರು ತಹಸೀಲ್ದಾರ್ಗೆ ದೂರು ನೀಡವ್ರೆ, ಈ ಸರ್ಕಾರಿ ಬಂಜರು ಭೂಮಿಯಲ್ಲಿ ಮನೆ ಕಟ್ಕೊಳ್ತಾ ಇದ್ದಾರೆ ಅಂತ. ಈಗ ಅಲ್ಲಿ ತೋಟ ಮಾಡ್ಕೊಂಡು ಅಡಿಕೆ ಗಿಡಗಳು ಮತ್ತು ಅವರ ಅನುಕೂಲಕ್ಕೋಸ್ಕರ ಅವ್ರು ಏನು ಬೇಕೋ ಮಾಡ್ಕೊತಾ ಇದ್ದಾರೆ. ಇದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ. ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಊರಲ್ಲಿ ಮುಖಂಡರಾಗಿ ಈ ಥರ ಮಾಡ್ತಾ ಇರೋದು ಚುನಾವಣೆ ಸಮಯದಲ್ಲಿ ನಾವು ಬೇಕು, ಬೇರೆ ಸಮಯದಲ್ಲಿ ನಾವು ಅವಶ್ಯಕತೆ ಇಲ್ವಾ? ಅದಕ್ಕೆ ನಾವು ಇದನ್ನು ತುಂಬ ಖಂಡಿಸ್ತಾ ಇದ್ದೀವಿ. ಯಾವುದೇ ರೀತಿಯೋ ಯಾವುದೇ ಕಾರಣಕ್ಕೂ ನಾವಿಲ್ಲಿ ಮನೆ ಕಟ್ಟೋದು ನಿಲ್ಲಿಸೋದಿಲ್ಲ. ಅವ್ರ ಕೈಯಲ್ಲಿ ಏನಾಗುತ್ತೋ ಅವ್ರ ದಾಖಲೆ ಏನಿದೆ ತಗೊಂಬರಲಿ, ಅಧಿಕಾರಿಗಳು ತಗೊಂಬರಲಿ, ನಾವು ಹೋರಾಟ ಮಾಡ್ತೀವಿ, ನಾವು ಮನೆ ಕಟ್ತೀವಿ ಅಂತ ಹೇಳ್ಬಿಟ್ಟು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ನಿವೇಶನ ನಿರ್ಮಾಣದಲ್ಲಿ ದಲಿತರಿಗೆ ಅನ್ಯಾಯ ಎನ್ನುವಂಥ ಆರೋಪ ಯಾವ ಕಾರಣಕ್ಕಾಗಿ ಬಂತು? ಸವರ್ಣೀಯರ ವಿರುದ್ಧ ಅವರು ಮಾಡ್ತಾ ಇರುವಂಥ ಆರೋಪಗಳೇನು ಈ ಪ್ರಕರಣದಲ್ಲಿ? ಎಸ್, ಯಾಕಂತಂದ್ರೆ ಇದು ಏನು ಸವರ್ಣೀಯರ ಮತ್ತೆ ಏನು ದಲಿತರ ಮುಖಂಡರು ಈ ಒಂದು ಏನು ತಾರತಮ್ಯ ಯಾಕೆ ಬಂದಿದೆ ಅಂತಂದ್ರೆ ಅವರಲ್ಲಿ ಸುಮಾರು 52 ಎಕರೆ ಜಮೀನು ಇದೆ, ಏನು ಬಂಜರ ಭೂಮಿ ಇದೆ. ಸರ್ವೆ ನಂಬರ್ 85ರಲ್ಲಿ 52 ಎಕರೆ ಏನು ಬಂಜರ ಭೂಮಿ ಇದೆ, ಸರ್ಕಾರಿ ಜಮೀನು ಇದೆ. ಅದರಲ್ಲಿ ಸವರ್ಣೀಯರು ಈಗಾಗಲೇ ಮನೆ ಸಹ ಕಟ್ಕೊಂಡಿದ್ದಾರೆ. ಅಲ್ಲಿ ಅವ್ರು ಕಟ್ಟೋ ಟೈಮಲ್ಲಿ ಅಡ್ಡಿಪಡಿಸಿದಂತ ಅಧಿಕಾರಿಗಳು ಈಗ ಏಕಾಏಕಿ ಏನು ಈಗ ದಲಿತರಲ್ಲಿ ಮನೆ ನಿವೇಶನ ಮಾಡ್ಲಿಕ್ಕೆ, ಬಡವರು ಒಂದು ನಿವೇಶನ ಮಾಡ್ಕೊಳ್ಳಿಕ್ಕೆ ಅಡ್ಡಿಯಾದಾಗ, ಮನೆ ಕಟ್ಟಲಿಕ್ಕೆ ಮುಂದಾದಾಗ ಅವ್ರಿಗೆ ಅಡ್ಡಿ ಬರ್ತಿರೋಂಥದ್ದು ಯಾವುದೇ ನೀವು ಇಲ್ಲಿ ಮನೆ ಕಟ್ಟಬಾರ್ದು, ಯಾವುದೇ ರೀತಿ ನೀವು ಇಲ್ಲಿ ಯಾವುದಕ್ಕೆ ಆಗ್ಲಿ ನೀವು ಆಸ್ಪದ ಕೊಡೋದಿಲ್ಲ, ನಾವು ಕೆಡುತ್ತೀವಿ ಅಂತ ಅಧಿಕಾರಿಗಳು ಧಮಕಿ ಆಗ್ತಿರೋ. ಅದರಂತೆ ಅವರಿನ ಏನು ಕೆಂಪದೇನಹಳ್ಳಿ, ಚಿಂತಾಮಣಿ ತಾಲೂಕಿನ ಕೆಂಪದೇನಹಳ್ಳಿ ಗ್ರಾಮದ ಒಬ್ಬ ಏನು ಔಲಪ್ಪ ಅನ್ನೋರು ಚಿಮುಲ್ ನಿರ್ದೇಶಕರು ಆಗಿದ್ದಾರೆ. ಅಲ್ಲಿ ಏನು ಸ್ಥಳೀಯ ಒಂದು ಗ್ರಾಮ ಪಂಚಾಯತಿ ಸದಸ್ಯರು ಆಗಿದ್ರು. ಅವರು ಸಹ ಏನು ಸಾಕಷ್ಟು ಬೆದರಿಕೆ ಹಾಕಿ ಏನು ಅವ್ರ ಸವರ್ಣೀಯರಿಗೆ ಮಾತ್ರ ಮನೆ ಕಟ್ಟೋದಕ್ಕೆ ಒಂದು ಬಾಂಬೈದಿಗೆ ಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಸಹ ಕೇಳಿ ಬರ್ತಿರೋಂಥದ್ದು. ಅದರಂತೆ ಸಹ ಏನು ಈ ಔಲಪ್ಪ ಅನ್ನೋರು ಏನಿದ್ದಾರೆ, ಚಿಮುಲ್ ನಿರ್ದೇಶಕ ಏನಿದ್ದಾರೆ, ಅವರು ಸಹ ಅಧಿಕಾರಿಗಳನ್ನ ಹೆಚ್ಚುಕಟ್ಟಿ ಸರ್ಕಾರಿ ಅಧಿಕಾರಿಗಳ ಕಿಮ್ಮಕ್ಕಿನಿಂದ ಈ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ, ಬಡವರಿಗೊಂದು ಮತ್ತು ಸವರ್ಣೀಯರಿಗೆ ಒಂದ, ನಮ್ಮ ದಲಿತರು ಅಂತ ಹೇಳ್ಬಿಟ್ಟು ನಮಗೆ ಈ ರೀತಿ ಒಂದು ಅನ್ಯಾಯ ಮಾಡ್ತಿರೋ, ದೋಣೆ ಮಾಡ್ತಿರೋ ಅಂತ ಆರೋಪಗಳು ಸಹ ಮಾಡ್ತಿರೋದು. ಯಾಕಂತಂದ್ರೆ ಚಿಮುಲ್ ನಿರ್ದೇಶಕ ಔಲಪ್ಪನವರೇ ಸಾಕಷ್ಟು ಏನು ಸ್ಕೂಲ್ ಪಕ್ಕ ಇರೋಂಥ ಜಮೀನ್ ಆಗಿರ್ಬೋದು, ಇನ್ನು ಅಕ್ಕಪಕ್ಕ ಇರೋಂಥ ಜಮೀನುಗಳು ಅವರೇ ವಶಪಡಿಸ್ಕೊಂಡಿದ್ದಾರೆ. ಅವರೇ ಸಹ ಇದನ್ನೆಲ್ಲ ಮಾಡ್ತಿದ್ದಾರೆ. ಏನು ಅವರು ವಶಕ್ಕೆ ಪಡೆದು ಸಾಕಷ್ಟು ಮಾಡ್ತಿದ್ದಾರೆ ಅವರು. ಆದ್ರೆ ಅವ್ರು ಮಾಡ್ತಿರೋ ತಾರತಮ್ಯಗಳು ಮತ್ತೆ ಇದನ್ನ ನಮ್ಮನ್ನ ದಲಿತರ ಮೇಲೆ ಹೆಚ್ಕಟ್ಟಿ ಇವತ್ತು ದಲಿತರ
ಏನಾದ್ರು ಮನೆ ಕಟ್ಕೊಳ್ಬೇಕಾದ್ರೆ ಸೂರು ಕಟ್ಕೋಬೇಕಾದ್ರೆ ಇವತ್ತಿರೋಂಥ ಕಾನೂನು ಪ್ರಕಾರ ಏನು ಒಂದು ಸರ್ಕಾರಿ ಜಮೀನುಗಳಲ್ಲಿ ಮನೆ ನಿರ್ಮಾಣ ಮಾಡ್ಕೊಳ್ಳೋಕೆ ಸರ್ಕಾರದ್ದು ಸಹ ಆದೇಶ ಕೊಟ್ಟಿತ್ತು, ಅದರಂತೆ ಅವ್ರು ಸಹ ಕೊಡಬೇಕಾಗಿತ್ತು. ಆದ್ರೆ ಇಲ್ಲಿ ತಾರತಮ್ಯ ಆಗ್ತಿದೆ. ಯಾವುದೇ ರೀತಿಯಲ್ಲಿ ಅವ್ರಿಗೊಂದು ನ್ಯಾಯ ನಮ್ಗೊಂದು ನ್ಯಾಯ ಇದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಇವತ್ತು ಪ್ರತಿಭಟನೆ ಮಾಡಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಲಾಗಿದೆ ಈಗಾಗಲೇ. ಅದರಂತೆ ಇನ್ನು ಮುಂದಿನ ದಿನಗಳು ಸಹ ಉಗ್ರ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಈ ಜಾಗನ ಬಿಟ್ಟು ನಾವು ಕದಲೋದಿಲ್ಲ. ಯಾಕಂತಂದ್ರೆ ಸರ್ವೆ ನಂಬರ್ 85ರಲ್ಲಿ 52 ಎಕರೆ ಇದೆ, ಸಂಪೂರ್ಣ ಮನೆಗಳಿದೆ. ಒಂದು ಕಡೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಏನು ಹಳ್ಳಿಯಿಂದ ಸ್ವಲ್ಪ ಸಾಕಷ್ಟು ಭಾಗದಲ್ಲಿ ಮನೆಗಳು ನಿರ್ಮಾಣ ಆಗಿದೆ. ಅದರಂತೆ ಬಂಜರು ಭೂಮಿದಲ್ಲಿ ಈಗಾಗಲೇ ಸಾಕಷ್ಟು ಮನೆಗಳು ಸಹ ನಿರ್ಮಾಣ ಹಂತದಲ್ಲಿ ಆಗ್ತಿರೋಂಥದ್ದು, ನಿರ್ಮಾಣ ಆಗಿರೋಂಥದ್ದು. ಅಧಿಕಾರಿಗಳು ಸಹ ಪೊಲೀಸರು ಮತ್ತೆ ಏನು ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಸಾಕಷ್ಟು ಏನು ಉದ್ಭವ ಆಗಿದ್ದದನ್ನ ಇವತ್ತು ನಿಲ್ಲಿಸಿ ಮಾತುಕತೆ ಮಾಡೋದಕ್ಕೂ ಸಹ ಮುಂದಾಗ್ತಾರೆ. ಆದ್ರೆ ಇದು ಸವರ್ಣಿಗೆ ಮತ್ತೆ ಏನು ದಲಿತರ ಒಂದು ಇದಕ್ಕೆ ನಮ್ಗೆ ಅನ್ಯಾಯ ಮಾಡ್ತಿರೋಂಥ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗಾಗಲೇ ಸಾಕಷ್ಟು ದಂಡಿ ಸಹ ಮಾಡ್ತಿರೋಂಥದ್ದು. ಓಕೆ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಈಗ ಮೇಡಮ್ ಡಿ ಸಿ ಅವರ ಅಲ್ಲ ಬಿಫೋರ್ ಯಾವಾಗ ಮೇಡಮ್ ಅವ್ರು ಇದುವರೆಗೂ ನಮಗೆ ಎಂಡೋಸ್ಮೆಂಟ್ ಕೊಡ್ತಾರೆ ಮೇಡಮ್, ಮಾಡಕ್ ಬರಲ್ಲ ಅಂತ ಕೊಟ್ಟಿದ್ರು.